ಪರೀಕ್ಷಾ ತಯಾರಿಗೆ ಸಂಬಂಧಪಟ್ಟಂತೆ ವಿಜ್ಞಾನ ವಿಷಯದಲ್ಲಿನ ಭೌತಶಾಸ್ತ್ರದ ವಿಭಾಗ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನದ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ. 10ನೇ ತರಗತಿಯಲ್ಲಿರುವ ವಿಜ್ಞಾನ ಪುಸ್ತಕದಲ್ಲಿರುವಂತಹ ಅಧ್ಯಾಯದ ಹಿಂದಲ್ಲಿರುವಂತಹ ಅಭ್ಯಾಸದ ಪ್ರಶ್ನೆ 14ನೇ ಪ್ರಶ್ನೆ ಏನೈತೆ ಅಂತ ಗಮನಿಸಿ. 30 ಸೆಂಟಿಮೀಟರ್ ವಕ್ರತಾ ತ್ರಿಜ್ಯ ಹೊಂದಿರುವ ಒಂದು ಪೀನ ದರ್ಪಣದ ಮುಂಭಾಗದಲ್ಲಿ 20 ಸೆಂಟಿಮೀಟರ್ ದೂರದಲ್ಲಿ 5 ಸೆಂಟಿಮೀಟರ್ ಎತ್ತರ ಇರುವ ಒಂದು ವಸ್ತುವನ್ನು ಇರಿಸಿದೆ. ಪ್ರತಿಬಿಂಬದ ಸ್ಥಾನ, ಸ್ವಭಾವ ಮತ್ತು ಗಾತ್ರವನ್ನ ತಿಳಿಸ್ರಿ ಅಂತ ಹೇಳ್ಯಾರ, ಲೆಕ್ಕಿಸ್ರಿ ಅಂತ. ಓಕೆ, ಇಲ್ಲಿ ಮೊದಲು ನಾನು ಪದೇ ಪದೇ ಹೇಳ್ತೀನಿ, ಸಮಸ್ಯೆ ಬಿಡಿಸೋದಕ್ಕಿಂತ ಪೂರ್ವದಲ್ಲಿ ಯಾವ ದರ್ಪಣ ಕೊಟ್ಟಾರ ಅಥವಾ ಯಾವ ಮಸೂರ ಕೊಟ್ಟಾರ ಅಂತ ಹೇಳಿ ಮೊದಲು ಐಡೆಂಟಿಫೈ ಮಾಡ್ಬೇಕು. ಅದ್ರ ಮೇಲೆ ಅಲ್ಲಿ ಆಯಾ ಮಸೂರದಲ್ಲಿ ಆಯಾ ದರ್ಪಣದಲ್ಲಿ ಪ್ರತಿಬಿಂಬ ಹೇಗೆ ಮೂಡ್ತೈತಿ, ಸಂಗಮ ದೂರ ಎಲ್ಲಿ ಬರ್ತೈತಿ ಅಂತ ಹೇಳಿ ಅಂದ್ರೆ ಲೆಕ್ಕ ಹಾಕ್ಸ್ಬೇಕು. ಓಕೆ, ಹಂಗಾರೆ ಕೊಟ್ಟಂತ ಡೇಟಾ ಬರ್ಕೊಳ್ಳೋಣ. ಇದು ಪೀನ ದರ್ಪಣ ಆಗಿರೋದ್ರಿಂದ ವಕ್ರತಾ ತ್ರಿಜ್ಯ ಕೊಟ್ಟಾರ. ನನಗೆ ವಕ್ರತಾ ತ್ರಿಜ್ಯ ಅಂದ್ರೆ ನಿಮ್ಗೆ ಗೊತ್ತೈತಿ ಏನು, R = 2F ಅಂತ ಗೊತ್ತೈತಿ. ಇದು ರಿಲೇಷನ್. ತ್ರಿಜ್ಯವು ಸಂಗಮ ದೂರದ 2ರಷ್ಟಿರುತ್ತದೆ. R ಅಂತ ಬರೀತೀನಿ ನಾನು, 30 ಸೆಂಟಿಮೀಟರ್. ಓಕೆ, ಪೀನ ದರ್ಪಣದ ಮುಂಭಾಗದಲ್ಲಿ 20 ಸೆಂಟಿಮೀಟರ್ ದೂರದೊಳಗ ಏನೋ 5 ಸೆಂಟಿಮೀಟರ್ ಹತ್ತಿರ ಇರುವ ಒಂದು ವಸ್ತುವನ್ನು ಇರಿಸಿದೆ. ಮುಂಭಾಗದಲ್ಲಿ ಪೀನ ದರ್ಪಣ ಅಂತಂದ್ರ ಏನೈತಿಲ್ಲ, ಉಬ್ಬಾಗದ ಭಾಗದೊಳಗ ಪ್ರತಿಫಲಿಸುವ ಮೇಲ್ಮೈ ಹೊಂದಿರ್ತೈತಿ. ಇದು ದರ್ಪಣದ ಮುಂದೆ ಇಟ್ಟಾರ ಅಂದ್ರ ಇಟ್ ಇಸ್ ಪಿ ಅಂತ ಸೈನ್ ತಗೋಬೇಕ, ನೆಗೆಟಿವ್ ಸೈನ್ ತಗೊಳ್ಬೇಕ. ದೇರ್ಫೋರ್ U = -20 ಸೆಂಟಿಮೀಟರ್. ವಸ್ತುವು ಮೈನಸ್ ಸೈನ್ ಒಳಗಿರುತ್ತೆ. ನೆಕ್ಸ್ಟ್ 5 ಸೆಂಟಿಮೀಟರ್ ಎತ್ತರವಿರುವ ಅಂತ ಹೇಳ್ಯಾರ, ಯಾವುದು ವಸ್ತು. ಹಾಗಾಗಿ ಏನಿದೆ, H = 5 ಸೆಂಟಿಮೀಟರ್. ಏನ್ ಕಂಡಿಡಿ ಅಂತ ಹೇಳ್ಯಾರ ಹೇಳ್ರಿ, ವಿ ಗೊತ್ತಿಲ್ಲ, ಆಮೇಲೆ H' ಗೊತ್ತಿಲ್ಲ. ಹಂಗಾರೆ ಇಲ್ಲಿ R ಕೊಟ್ಟಾರ, ನನಗೆ ಇನ್ನೊಂದು ಏನ್ ಗೊತ್ತಾಗಬೇಕಾಗಿತ್ತು ಅಂದ್ರೆ F ಗೊತ್ತಾಗಬೇಕಾಗಿತ್ತು. U ಕೊಟ್ಟಾರ, ನನಗೆ F ಗೊತ್ತಾತಂದ್ರೆ V ಕಂಡಿಡ್ಯಾಕ ಬರುತ್ತೆ. ಓಕೆ, ಹಂಗಾರೆ ನನಗೆ ಗೊತ್ತೈತಿ ರಿಲೇಷನ್ ಏನದು, R = 2F ಅಂತ. ಹಂಗಾಗಿ ಏನಿದು ಆದ್ರೆ ದೇರ್ಫೋರ್ F = ನಾನೇನ್ ಮಾಡ್ತೀನಿ, R/2 ಅಂತೇನಿ. ಇಲ್ಲಿ ನೋಡ್ರಲ್ಲೇ ಇದೆ F ಇಲ್ಲಿ ಬಂತಂದ್ರ R ಅಲ್ಲೇ ಇರುತ್ತೆ, 2 ಈ ಕಡೆ ಬಂದ್ರೆ /2 ಆಗುತ್ತೆ. ಅಂದ್ರೆ ನನಗೆ ಗೊತ್ತೈತಿ ಸಂಗಮ ದೂರವು ಏನು ವಕ್ರತಾ ತ್ರಿಜ್ಯದ ಅರ್ಧದಷ್ಟಿರುತ್ತದೆ. ವಕ್ರತಾ ತ್ರಿಜ್ಯದ ಅರ್ಧದಷ್ಟು ಅಂದ್ರೆ ದೇರ್ಫೋರ್ 30/2 ಅಂತ, ದೇರ್ಫೋರ್ 15 ಸೆಂಟಿಮೀಟರ್ ಐತಿ. ಓಕೆ, ಅದು ಪೀನ ದರ್ಪಣ ಆಗಿರೋದ್ರಿಂದ ಅದರ ಸಂಗಮ ದೂರ ಎಲ್ಲಿರುತ್ತೆ ಅಂದ್ರ, ಸಂಗಮ ಬಿಂದು ಎಲ್ಲಿರುತ್ತಂದ್ರ ನೋಡ್ಲಿ, ಯಾವುದೇ ಇದ್ರ ಮೇಲೆ ಬಿದ್ದಾಗ ಇದು ಹಿಂಗ ಹೋದಾಗ ಇದನ್ನ ಬೆಳೆಸಿದಾಗ ಅದಲ್ಲ ಇಲ್ಲಿರುತ್ತೆ. ಯಾವಾಗ್ಲೂ ಪೀನ ದರ್ಪಣದ ಹಿಂಭಾಗದೊಳಗೆ ಸಂಗಮ ದೂರ ಇರೋದ್ರಿಂದ, ಸಂಗಮ ಬಿಂದು ಅಥವಾ ಸಂಗಮ ದೂರ ಇರೋದ್ರಿಂದ ಅದನ್ನ ಪೀದಿಂದ ಬಲಗಡೆ ಎಲ್ಲವೂ ನಮ್ಗೆ ಗೊತ್ತೈತಿ ಏನಂತೇಳಿ ಪಾಸಿಟಿವ್ ತಗೋಬೇಕು ಅಂತೇಳಿ. ದೇರ್ಫೋರ್ F = +15 ಸೆಂಟಿಮೀಟರ್ ಅಂತ ತಗೊಂಡಿದೀವಿ. ಹಂಗಾರ ಈಗ ದರ್ಪಣಕ್ಕಿರುವಂತ ರಿಲೇಷನ್ ನಮ್ಗೆ ಗೊತ್ತೈತಿ ಏನಂತ, 1/V + 1/U = 1/F ಅಂತ. ನನಗೆ 1/V ಬೇಕಾಗೈತಿ. V ಕಂಡಿಡೋದ್ರಿಂದ ನಾನು V ಗೆ ಸಮನಾಗಿರುವಂತ ಸಮೀಕರಣವನ್ನು ಮಾಡ್ಕೋತೀನಿ. ಏನು, 1/F, ಈ U ಈ ಕಡೆ ಬಂದ್ರೆ 1/U ಮೈನಸ್ ಆಗ್ತೈತಿ. ದೇರ್ಫೋರ್ 1/V ಬೆಲೆ ಆದೇಶ ಮಾಡ್ರಿ. F ಎಷ್ಟೈತಿ, 15 ಐತಿ. ಎಂತ 15? +15. ಇಲ್ಲೇ ನೀವು ವಿದ್ಯಾರ್ಥಿಗಳೇ ಸೈನ್ಗಳನ್ನು ತಗೋಬೇಕಾದ್ರೆ ಬಹಳ ಕೀನ್ ಆಗಿ ನಾವು ಅಬ್ಸರ್ವ್ ಮಾಡ್ಬೇಕ. ನಾವು ಪೀನ ದರ್ಪಣ ಅಂದಿದ್ದಕ್ಕೆ ಸಂಗಮ ದೂರವನ್ನ ಪಾಸಿಟಿವ್ ಆಗಿ ತಗೊಳ್ಬೇಕು. ನಿಮ್ನ ದರ್ಪಣ ಇದ್ರೆ ಅದ ಸಂಗಮ ಬಿಂದುವನ್ನ ಅಥವಾ ಸಂಗಮ ದೂರವನ್ನ ನೆಗೆಟಿವ್ ಒಳಗೆ ತಗೊಳ್ತಿದ್ವಿ, ಯಾಕಂದ್ರೆ ದರ್ಪಣದ ಮುಂಭಾಗ ಬೀಳ್ತಿತ್ತು. ಪೀನ ದರ್ಪಣ ಆಗಿರೋದ್ರಿಂದ ದರ್ಪಣದ ಹಿಂಭಾಗದೊಳಗೆ ಬೀಳ್ತೈತಿ. ದೇರ್ಫೋರ್ ಆದ್ರಿಂದ ಅದು ಎಲ್ಲೈತಿ ಅಂದ್ರೆ ಪೀನ ಬಲಗಡೆ ಇರೋದ್ರಿಂದ ಅದನ್ನ ಪಾಸಿಟಿವ್ ಆಗಿ ತಗೊಳ್ತೀವಿ. ಹೌದಾ, ಮೈನಸ್ 1/U. U ಕೊಟ್ಟಿದಾರ, U ಅನ್ನ ಮಾತ್ರ -20 ಆಗಿ ತಗೋಬೇಕು. ದೇರ್ಫೋರ್ ಇಲ್ಲಿ ನಾನು ಸೈನ್ ಗಳನ್ನ ನಾನು ಮೊದಲ ಮಾಡ್ಕೊಂಡ್ ಬಿಡ್ತೀನಿ. = 1/15. ಓಕೆ, ಮೈನಸ್ ಭಾಗಲೇ ಮೈನಸ್ ಪ್ಲಸ್ 1/20. ದೇರ್ಫೋರ್ 1/V = 15 ಮತ್ತು 20ರ ಲಸ ಎಷ್ಟಾಗುತ್ತೆ, 5 3 5 4 ಅದೆಲ್ಲ 2 ಮತ್ತು 2ರಿಂದ ಹೋಗ್ತೈತಿ, 3 2 ಅವಿಭಾಜ್ಯ ಅಪವರ್ತನಗಳು ಬಂದು 3 6 6 12 12 ಇಲ್ಲೇ 60. 60 ಅನ್ನೋದು 15 ಮತ್ತು 20ರ ಲಸ. 15 4 60, 23 60, 4 1 4
ಪ್ಲಸ್ 3 ಈಸ್ ಈಕ್ವಲ್ ಟು 7/60. 1/v ಈಸ್ ಈಕ್ವಲ್ ಟು 7/60 ಆತಂದ್ರೆ ದೇರ್ ಫೋರ್ v ಈಸ್ ಈಕ್ವಲ್ ಟು 760/7 ಅಂದ್ರೆ ರೆಸಿಪ್ರೋಕಲ್ ಆಗ್ತೈತಿ. ಇದ್ರ ರೆಸಿಪ್ರೋಕಲ್ ಮಾಡೇವಿ ಅಂದ್ರೆ ಇದ್ರದ್ದು ಕೂಡ ವಿಲೋಮ ಮಾಡ್ಬೇಕು. ದೇರ್ ಫೋರ್ ನೋಡ್ರಿ ಕಟ್ತಾ ನೋಡ್ರಿ 7 8 56.4 ಉಳಿತು. 7 7 35 5 ಉಳಿತು. 7 7 49 ಅಂದ್ರೆ 50 ಆಯ್ತು. 7 7 49 ಇಟ್ ಈಸ್ ಇನಫ್ ಸೆಂಟಿಮೀಟರ್. ಹಂಗಾರೆ ವಿ ಅನ್ನೋದು ಎದ್ರೊಳಗೆ ಬಂತ ಹೇಳ್ರಿ ಇಲ್ಲಿ ಇದು ಪಾಸಿಟಿವ್ ಒಳಗೆ ಬಂದೈತಿ. ಪಾಸಿಟಿವ್ ಒಳಗೆ ಬಂದೈತಿ ಅಂದ್ರೆ ಹಂಗಾರ ಆ ಇಮೇಜ್ ಅದೇನೈತಿ ದರ್ಪಣದ ಹಿಂಭಾಗದಲ್ಲಿ ಆ ಪ್ರತಿಬಿಂಬ ಮೂಡೈತಿ ಅಂತ ನಮ್ಗೆ ಗೊತ್ತೈತಿ. ಪೀನ ದರ್ಪಣದಲ್ಲಿ ಯಾವಾಗಲೂ ಪ್ರತಿಬಿಂಬವು ವಸ್ತುವಿಗಿಂತ ಚಿಕ್ಕದು ಹಾಗೂ ಪ್ರತಿಬಿಂಬದ ದರ್ಪಣದ ಹಿಂಭಾಗದಲ್ಲಿ ಮೂಡ್ತೈತಿ ಅಂತ ಅದರ ಇಮೇಜ್ನ ಲಕ್ಷಣಗಳು ನಮ್ಗೆ ಗೊತ್ತೈತಿ. ಹಾಗಾಗಿ ಇಲ್ಲಿ ನಾನು ಅದನ್ನ ಟ್ಯಾಲಿ ಮಾಡ್ಬೋದು, ತಾಳೆ ನೋಡ್ಬೋದು. ಹಾಗಾಗಿ ವಿ ಗೊತ್ತಾಯ್ತು ನನಗೆ, ಅಂದ್ರೆ ಪ್ರತಿಬಿಂಬದ ಸ್ಥಾನ ಎಲ್ಲೈತಿ ಅಂತ ಗೊತ್ತಾಯ್ತು. ಅಂದ್ರೆ ದರ್ಪಣದ ಹಿಂಭಾಗ 8.57 ದೂರದಲ್ಲಿ ಐತಿ ಅಂತ. ಮುಂದೆ ಹಂಗಾರೆ ಅದ್ರ ಗಾತ್ರ ನಾನು ನೋಡಿದೆ ಅಂದ್ರೆ ನಾನು ಸ್ವಭಾವ ಕಂಡಿಡ್ಲಿಕ್ಕೆ ಬರುತ್ತೆ. ಗಾತ್ರ ನನಗೆ ಗೊತ್ತೈತಿ h dash is equal to h dash by h is equal to minus v by u. ಈ ಗಾತ್ರ ಮತ್ತು ದೂರ ಅಂದ್ರೆ ವರ್ಧನೆಗೆ ಸಂಬಂಧಪಟ್ಟಂತ ನನಗೆ ರಿಲೇಷನ್ ಗೊತ್ತೈತಿ. ಹಾಗಾಗಿ ನನಗೆ ಇದ್ರದ್ದು ನಾನು ಇಮೇಜ್ ನ ಹೈಟ್ ಕಂಡುಹಿಡಿಬೇಕಂದ್ರೆ ನನಗೆ ವಸ್ತುವಿನ ಹೈಟ್ ಕೊಟ್ಟಾರ h is equal to ಇದ್ರ ದೂರ, ಇಮೇಜ್ ನ ದೂರ ಕಂಡುಹಿಡಿದಿದೀವಿ, ವಸ್ತುವಿನ ದೂರ ಆಲ್ರೆಡಿ ಕೊಟ್ಟಾರ. ದೇರ್ ಫೋರ್ ನಾನು h dash is equal to minus hv divided by u ಅಂತ ನಾನು ಸಮ ಮಾಡ್ಕೊಳ್ತೀನಿ ಸಮೀಕರಣವನ್ನ. ಆಮೇಲೆ ಬೆಲೆ ಆದೇಶ ಮಾಡ್ತೀನಿ ಮೈನಸ್ h ಅಂದ್ರೆ ಕೊಟ್ಟಾರ 5 ಸೆಂಟಿಮೀಟರ್. ಓಕೆ, ವಿ ಅಂದ್ರೆ ನಾವು ಕಂಡು ಹಿಡಿದಿದ್ವಿ ಏನು 8.57 ಅಂತ, ಡಿವೈಡೆಡ್ ಬೈ ಯು ಅಂದ್ರೆ ಕೊಟ್ಟಾರ ಎಷ್ಟು ಕೊಟ್ಟಾರ -20. ಓಕೆ, ಈಗ ಸುಲಭೀಕರಿಸೋಣ. 5 1 5 4. ಓಕೆ, ಇಲ್ಲಿ ನೋಡ್ರಿ 5 1 5 4 ಅಂತಂದ್ರ 4 1 4 8 ಪಾಯಿಂಟ್ 4 1 4 1 ಉಳಿತು 17 ಆಯ್ತು. 4 4 16 ಅದಲ್ಲ. ಹಂಗಾರೆ ಈ ಚಿಹ್ನೆಗಳನ್ನ ನೋಡ್ರಿ, ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಬಾಗ್ಲೆ ಮೈನಸ್ ಪ್ಲಸ್ ಆಯ್ತು. ಹಂಗಾರೆ ಎಚ್ ಡ್ಯಾಶ್ ಇಸ್ ಈಕ್ವಲ್ ಟು ಪ್ಲಸ್ ವ್ಯಾಲ್ಯೂ ಬಂತ, ಇಲ್ಲಿ ಒಂದದ ಇಲ್ಲಿ ಒಂದದ, ಹಂಗಾರ ಏನ್ ಬಂತ ಇಲ್ಲಿ ಪ್ಲಸ್ 2.14 ಸೆಂಟಿಮೀಟರ್. ಹಂಗಾರ ಯಾವಾಗಲೂ ಇಮೇಜ್ ನ ಹೈಟ್ ಅಂದ್ರೆ ಪ್ರತಿಬಿಂಬದ ಗಾತ್ರವು ಪಾಸಿಟಿವ್ ಒಳಗೆ ಬಂದ್ರೆ ನನಗೆ ಗೊತ್ತೈತಿ ಅದು ನೇರವಾದ ಪ್ರತಿಬಿಂಬ. ಯಾಕಂದ್ರೆ ಪ್ರಧಾನ ಅಕ್ಷದ ಮೇಲ್ಗಡೆ ಇರುತ್ತೆ ಪಾಸಿಟಿವ್ ಅಂದ್ರೆ. ಓಕೆ, ನನಗೆ ಹೊಸ ಕಾರ್ಟಿಷಿಯನ್ ನ ಪ್ರತಿಬಿಂಬದ ಲಕ್ಷಣಗಳು ಗೊತ್ತದವು ಹೌದಲ್ಲ. ಇಲ್ಲಿ ಮಿಡೈತಿ ಅಂದ್ರೆ ಅದರ ಅರ್ಥ ಏನಾಗ್ತೈತಿ, ಪ್ರಧಾನ ಅಕ್ಷದ ಮೇಲೆ ಐತಿ ಅಂತ ಅರ್ಥ. ಪಾಸಿಟಿವ್ ಅಂದ್ರೆ ನಾ ಹೇಳೀನಿ, ಪ್ರಧಾನ ಅಕ್ಷದ ಮೇಲೆ ಇದ್ರೆ ಪಾಸಿಟಿವ್, ಪ್ರಧಾನ ಅಕ್ಷದ ಕೆಳಗೆ ಮೂಡ್ತು ಅಂದ್ರೆ ಅದು ನೆಗೆಟಿವ್, ಉಲ್ಟಾ ಆಯ್ತು ಅಂದ್ರೆ ಮೈನಸ್. ಅದಾಯ್ತು ಪಾಸಿಟಿವ್ ಬಂದೈತಿ ಅಂದ್ರೆ ಅದರ ಅರ್ಥ ಪ್ರಧಾನ ಅಕ್ಷದ ಮೇಲೆ ಐತಿ. ಅದು ಹೆಂಗೈತಿ ಅಂದ್ರೆ ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕದಿರುತ್ತೆ. ನಾನು ಮೊದಲೇ ಹೇಳ್ಬಿಟ್ಟಿನಿ ಲಕ್ಷಣನ. ಹಾಗಾಗಿ ಇಲ್ಲಿ ಯಾವಾಗ್ಲೂ ಪೀನ ದರ್ಪಣದ ಮುಂಬೆ ಇಮೇಜ್ ನ ಗಾತ್ರ ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕದಿರುತ್ತೆ ಮತ್ತು ಆ ದೂರ ಎಷ್ಟೇ ದೂರದಲ್ಲಿಟ್ಟರು ಕೂಡ ಅದೊಂದು ಕಾನ್ಸ್ಟಂಟ್ ನೊಳಗೆ ಮೂಡ್ತೈತಿ. ಅಂದ್ರೆ ವಸ್ತುವಿನ ದೂರಕ್ಕಿಂತ ಇಮೇಜ್ ನ ದೂರ ಕಡಿಮೆ ಇರುತ್ತೆ, ವಸ್ತುವಿನ ಗಾತ್ರಕ್ಕಿಂತ ಇಮೇಜ್ ನ ಗಾತ್ರನೂ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಈ ಪೀನ ದರ್ಪಣವನ್ನ ನಾವು ವಾಹನದ ಹಿನ್ನೋಟ ದರ್ಪಣವಾಗಿ ಉಪಯೋಗಿಸ್ತೀವಿ. ಎಷ್ಟೇ ದೂರದಲ್ಲಿ ಯಾವುದೇ ಒಂದು ವೆಹಿಕಲ್ ಬರುತ್ತಂದ್ರೂ ಕೂಡ ನನಗೆ ಆ ಚಿಕ್ಕದಾದ ಪ್ರತಿಬಿಂಬ, ವಸ್ತು ದೊಡ್ಡದಿದ್ರು ಕೂಡ ಅದ್ರದ್ದು ಚಿಕ್ಕದಾದ ಪ್ರತಿಬಿಂಬ ನನಗೆ ಮೂಡ್ತೈತಿ ಅಂತ. ಓಕೆ, ಹಾಗಾಗಿ ಇಲ್ಲಿ ಪಾಸಿಟಿವ್ ಬಂದಿರೋದ್ರಿಂದ ಸ್ವಭಾವವನ್ನ ಬರಿತೀವಿ ಏನು, ನೇರ ಮಿಥ್ಯ ವಸ್ತುವಿಗಿಂತ ಚಿಕ್ಕದು. ಇಷ್ಟು ಬರೆದ್ರೆ ಏನಿದು 3ಕ್ಕೆ 3 ಅಂಕಗಳು ಫುಲ್ ಮಾರ್ಕ್ಸ್ ಸಿಗ್ತಾವ ನಿಮ್ಗೆ. ಇದು ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಈ ಸಮಸ್ಯೆಗಳಲ್ಲಿ ಈ ಪ್ರಶ್ನೆ ಪತ್ರಿಕೆ ಒಳಗ ಸಮಸ್ಯೆಗಳು 3 ಅಂಕದ ಒಂದು ಪ್ರಶ್ನೆ ಸಿಗುತ್ತೆ. ಆಮೇಲೆ ಇನ್ನೊಂದು ಏನು ವಿದ್ಯುತ್ ಶಕ್ತಿ ಒಳಗೆ 4 ಅಂಕದ ಕೊಡ್ತಾನ, ಅಥವಾ 3 ಅಂಕದ ಇಲ್ಲಿ ಕೊಟ್ಟರಲ್ಲಿ 4 ಅಂಕದ ಅಲ್ಲಿ ಕೊಡ್ತಾನ. ಆಮೇಲೆ ಇದರದ್ದು ರೇಖಾನಕ್ಷೆ ಬರೆಯುವಂಥದ್ದು 3 ಅಂಕಕ್ಕೆ ಒಂದು ಫಿಕ್ಸ್ ಇರುತ್ತೆ. ಯಾವ ವಸ್ತುವನ್ನ ಎಫ್ ನಲ್ಲಿ ಇಟ್ಟಾಗ ಅಥವಾ 2F ನಲ್ಲಿ ಇಟ್ಟಾಗ, ಮೊಸರು ಆಗ್ಲಿ ದರ್ಪಣ ಆಗ್ಲಿ ಯಾವುದೇ ಒಂದು ಏನೈತೆ ರೇಖಾನಕ್ಷೆ ಒಂದು 3 ಅಂಕಕ್ಕೆ ಇರುತ್ತೆ. ಒಂದು ಸಮಸ್ಯೆ ಒಂದು 3 ಅಂಕಕ್ಕೆ. ಈ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಹಾಗೆ ಮಾಡಿದ್ದಾರೆ. ವಿದ್ಯುತ್ ಶಕ್ತಿ ಸಂಬಂಧಪಟ್ಟಂತೆ ಅದು ಒಂದು 3 ಅಂಕದ ಪ್ರಶ್ನೆ ಇರುತ್ತದೆ. ಹಾಗಾಗಿ ಈ ಒಂದು ಬೆಳಕಿನ ಪಾಠಗಳಿಗೆ ಸಂಬಂಧಪಟ್ಟಂಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಂತ.
ಮತ್ತೆ ಮುಂದಿನ ಕೆಲವೊಂದಿಷ್ಟು ಮಸೂರಗಳಿಗೆ ಸಂಬಂಧಪಟ್ಟಂತ ಲೆಕ್ಕಗಳನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.